morning, my dear student. Today we are required to discuss and solution of the problem, which is comes under the 2019 examinations. 2019 examination question paper ಅಲ್ಲಿ ಕೊಟ್ಟಿರುವಂಥದ್ದು ಮಾರ್ಚಲ್ಲಿ ನಿಮ್ಮ ಸೀನಿಯರ್ಸ್ ಸೂಪರ್ ಸೀನಿಯರ್ಸಿಗೆ ಈ ಪ್ರಾಬ್ಲಮನ್ನು ಕೊಟ್ಟಿದ್ರು ಆ್ಯನ್ಯುವಲ್ ಎಕ್ಸಾಮಿಗೆ. ಇದು ಕ್ವಶನ್ ನಂಬರ್ ಆಗಲೇ ಹೇಳಿದ್ದೀನಿ 26 ಅಂತ ಹೇಳಿ. ಅದನ್ನು ಹೇಗೆ ಸೊಲ್ಯೂಷನ್ ಮಾಡೋದು, ಈ ಕ್ವಶನ್ ಇದನ್ನು ಯು ಶುಡ್ ರೈಟ್ ಡೌನ್. ಓಕೆ, ಇದನ್ನು ಬರ್ಕೊಳ್ಳಿ. ನೀವು ಬರ್ಕೊಂಡ್ಮೇಲೆ ನಾನು ಸೊಲ್ಯೂಷನ್ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಲೆಟ್ ಅಸ್ ದ ಫಸ್ಟ್ ಏನು ಕೊಟ್ಟಿರ್ತಾರೆ ಇದರಲ್ಲಿ, ಕ್ವಶನ್ ನಂಬರ್ 26 ಅಂತ ಹೇಳ್ತೀವಿ. ಇದರಲ್ಲಿ ಇನ್ ಎಷ್ಟು 12 ಮಾರ್ಕ್ಸ್ ಕ್ವಶನ್ಸ್ ಅಂಡರ್ ದಿ ಸೆಕ್ಷನ್ ಡಿ ಅಂತ ಹೇಳ್ತೀವಿ. ಸೆಕ್ಷನ್ ಡಿ ನಲ್ಲಿ 12 ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ ಅಕೌಂಟೆನ್ಸಿನಲ್ಲಿ. ಅದೇ 12 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿದೆ. ಫ್ರಮ್ ದಿ ಫಾಲೋವಿಂಗ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ಯೂನಿಯನ್ ಕ್ಲಬ್, ಮೇ ಬಿ ಯೂನಿಯನ್ ಕ್ಲಬ್ ಬಳ್ಳಾರಿ ಅಂತಲೂ ಹೇಳ್ಬೋದು. ಓಕೆ, ಫ್ರಮ್ ದಿ ಫಾಲೋವಿಂಗ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಂಡ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಯೂನಿಯನ್ ಕ್ಲಬ್, prepare the income and expenditure account and the balance sheet on 31st March 2020. Okay, and balance sheet as on 31st 3 2019. ನೋಡಿ, ಇದಕ್ಕೂ ಇದು 20 ಅಂದ್ರೆ ಈ ಮಾಡಬೇಕಾಗಿರುವಂಥದ್ದು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಡೇಟ್ ಇಲ್ಲಿ ನೋಡಿ. ಓಕೆ, ಅಂಡ್ ಇದು ಹಳೆ ಬ್ಯಾಲೆನ್ಸ್ ಶೀಟ್, ಹಿಂದಿನ ವರ್ಷದ ಬ್ಯಾಲೆನ್ಸ್ ಶೀಟ್. ಓಕೆ, ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st 3 2019. ಈ ಕಡೆ ಲಯಬಿಲಿಟೀಸ್ ಇದೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೆ ಅಂಡ್ ಕ್ಯಾಪಿಟಲ್ ಫಂಡ್ ಎರಡೇ ಇದಾವೆ. ಟೋಟಲ್ ನಾವು ಮಾಡಿದ್ರೆ 40,900 ಬರುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಬುಕ್ಸ್ ಇದೆ, ಅಂಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 3,600, ಕ್ಯಾಶ್ ಇನ್ ಹ್ಯಾಂಡ್ 3,500, ಬುಕ್ಸ್ 6,200, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 3,600, ಫರ್ನಿಚರ್ 2,600 ಅಂಡ್ ಬಿಲ್ಡಿಂಗ್ಸು 25,000. ಟೋಟಲ್ 40,900 ಆಗುತ್ತೆ. ಇನ್ನೊಂದ್ಸಲ ಬೇಕಿದ್ರೆ ಬರ್ಕೊಳ್ಳಿ. ಲಯಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 1,000 ಅಂಡ್ ಕ್ಯಾಪಿಟಲ್ ಫಂಡ್ 39,900 ಅಂಡ್ ಅಸೆಟ್ ಸೈಡ್ ಬಂದಾಗ ಕ್ಯಾಶ್ ಇನ್ ಹ್ಯಾಂಡ್ 3,500, ಬುಕ್ಸ್ 6,200 ಅಂಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 3,600, ಫರ್ನಿಚರ್ 2,600, ಬಿಲ್ಡಿಂಗ್ಸು 25,000. ಟೋಟಲ್ 40,900 ಅಂತ ಹೇಳ್ತೀವಿ. ಅದಾದ್ಮೇಲೆ ಇದನ್ನು ಸಹ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರ್ತಾರೆ. ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st 3 2020, ಕ್ರೆಡಿಟ್ ಡೆಬಿಟ್ ಕೊಟ್ಟಿರ್ತಾರೆ. ಇವೆಲ್ಲ ರಿಸಿಪ್ಟ್ಸ್, ಇನ್ಕಮ್ಸ್ ಅಂಡ್ ಅಮೌಂಟ್. ಪೇಮೆಂಟ್ಸ್ ಅಂದ್ರೆ ಎಕ್ಸ್ಪೆನ್ಸಸ್ ಅಂಡ್ ಅಮೌಂಟ್ಸ್ ಅಂತ ಹೇಳ್ತೀವಿ. ಸೊ ದ ರಿಸಿಪ್ಟ್ಸ್ ಇಲ್ಲಿ ನೋಡಿ, ಇದು ಬ್ಯಾಲೆನ್ಸ್ ಬ್ರಾಟ್ ಡೌನ್ 3,500 ಇದೆ. ಇಲ್ಲಿನ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ 3,500 ಇದೆ. ಇವೆರಡನ್ನು ನಾವು ತಗೊಳ್ಳೋ ಹಾಗಿಲ್ಲ. ಓಕೆ, ಇನ್ನು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲೂ ಬರೋಲ್ಲ ಅಂಡ್ ಬ್ಯಾಲೆನ್ಸ್ ಶೀಟ್ ಅಲ್ಲೂ ಬರೋಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ, ಇದು ಓಪನಿಂಗ್ ಏನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುತ್ತೆ, ಅದಕ್ಕಾಗಿ ಇದನ್ನ ತಗೋಬಾರ್ದು. ಸಬ್ಸ್ಕ್ರಿಪ್ಷನ್ ಇದೆ, ಇದೇನಿದು ರೆವಿನ್ಯೂ ರಿಸಿಪ್ಟ್ ಆಗುತ್ತೆ. ದೆನ್ ಎಲ್ಲಿ ತಗೊಳ್ತೀವಿ ಅದನ್ನ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೊಳ್ತೀವಿ. ಇವೆಲ್ಲ ಕ್ರೆಡಿಟ್ ಸೈಡ್ ಬರ್ತವೆ, ಇವೆಲ್ಲ ಡೆಬಿಟ್ ಸೈಡ್ ಬರ್ತವೆ, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಕ್ರೆಡಿಟ್ ಆರ್ ದಿ ಇನ್ಕಮ್ಸ್ ಅಂತ ಹೇಳ್ತೀವಿ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ಎಂಟ್ರೆನ್ಸ್ ಫೀ ಇದೆ, ಇದೇನಾದ್ರೂ ಕ್ಯಾಪಿಟಲೈಸ್ ಆಗಿಲ್ಲ ಅಂದ್ರೆ ಇದು ರೆವಿನ್ಯೂ ರಿಸಿಪ್ಟ್ ಆಗುತ್ತೆ. ರೆಂಟ್ ಫ್ರಮ್ ಯೂಸ್ ಆಫ್ ಹಾಲ್ಸ್ ಇದೆ, ಇದು ರೆವಿನ್ಯೂ ರಿಸಿಪ್ಟ್. ರೆವಿನ್ಯೂ ರಿಸಿಪ್ಟ್ಸ್ ಎಲ್ಲ ಕ್ರೆಡಿಟ್ ಸೈಡ್ ಆಫ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇದನ್ನು ಕ್ರೆಡಿಟ್ ಸೈಡ್ ಆಫ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಇದನ್ನು ಕ್ರೆಡಿಟ್ ಸೈಡ್ ಆಫ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ತಗೊಳ್ತೀವಿ. ಡೊನೇಷನ್ ಅದು ಕ್ಯಾಪಿಟಲೈಸ್ ಆಗಿದೆ. ಕ್ಯಾಪಿಟಲೈಸ್ ಆದ್ರೆ ಅದೇನಾಗಿರುತ್ತೆ ಅಂದ್ರೆ ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. ಕ್ಯಾಪಿಟಲ್ ರಿಸಿಪ್ಟ್ ಆದ್ರೆ ಇಲ್ಲಿ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ತಗೊಳ್ಳಲ್ಲ. ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಏನು ಕ್ಯಾಪಿಟಲ್ ಫಂಡಿಗೆ ಆಡ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಪಿಟಲ್ ಫಂಡಿಗೆ ಇದನ್ನ ಡೊನೇಷನ್ಸ್ ಅನ್ನ ಆಡ್ ಮಾಡ್ತೀವಿ. ಸೇಲ್ ಆಫ್ ನ್ಯೂಸ್ ಪೇಪರ್ ಇದು ರೆವಿನ್ಯೂ ರಿಸಿಪ್ಟ್ ಆಗುತ್ತೆ, ಆ ಕಾರಣಕ್ಕಾಗಿ ನಾವು ತಗೊಳ್ತೀವಿ. ಎಲ್ಲಿ ಅಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೊಳ್ತೀವಿ. ಲೈಫ್ ಮೆಂಬರ್ಶಿಪ್ ಫೀ ನೆನ್ಪಿಟ್ಕೊಳ್ಳಿ, ಲೈಫ್ ಮೆಂಬರ್ಶಿಪ್ ಫೀ ರೆವಿನ್ಯೂ ರಿಸಿಪ್ಟ್ ಅಲ್ಲ. ಏನಿದು, ಇದು ಕ್ಯಾಪಿಟಲ್ ರಿಸಿಪ್ಟ್. ಏನ್ ಮಾಡ್ತೀವಿ, ಕ್ಯಾಪಿಟಲ್ ರಿಸಿಪ್ಟ್ ಇದ್ರೆ ಕ್ಯಾಪಿಟಲ್ ಫಂಡಿಗೆ ಆಡ್ ಮಾಡ್ಕೊಳ್ತೀವಿ. ಕ್ಯಾಪಿಟಲ್ ಫಂಡಿಗೆ ಆಡ್ ನೋಡಿ, ಎರಡು ಕ್ಯಾಪಿಟಲ್ ಫಂಡಿಗೆ ಆಡ್ ಮಾಡ್ತೀವಿ. ಇದು ಒಂದು ತಗೊಳ್ಳಲ್ಲ. ಇವೆಲ್ಲ ಉಳಿದಿದ್ದು ಕ್ಯಾಪಿಟಲ್ ರಿಸಿಪ್ಟ್ ಯಾವ ಸೈಡ್ ಬರ್ತವೆ, ಕ್ರೆಡಿಟ್ ಸೈಡ್ ಆಫ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಯಾವ್ಯಾವುದು, ಎಂಟ್ರೆನ್ಸ್ ಫೀ ಬರುತ್ತೆ, ರೆಂಟ್ ಫ್ರಮ್ ಯೂಸ್ ಆಫ್ ಹಾಲ್ ಬರುತ್ತೆ, ಡೊನೇಷನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬರುತ್ತೆ, ಲೈಫ್ ಮೆಂಬರ್ಶಿಪ್ ಫೀ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಇದು ತಗೊಳ್ಳಲ್ಲ.
ಅದಾದ್ಮೇಲೆ ಜನರಲ್ ಎಕ್ಸ್ಪೆನ್ಸಸ್ ಅಂದಾಗ ಇದು ಎಕ್ಸ್ಪೆನ್ಸಸ್ ಆಗುತ್ತೆ ಎಕ್ಸ್ಪೆಂಡಿಚರ್ ಸೈಡು, ಇದು ರೆವಿನ್ಯೂ ಎಕ್ಸ್ಪೆನ್ಸಸ್. ಆ ಕಾರಣಕ್ಕಾಗಿ ಇದನ್ನು ತಗೊಳ್ತೀವಿ. ಎಲ್ಲಿ ತಗೊಳ್ತೀವಿ? ಡೆಬಿಟ್ ಸೈಡ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸ್ಯಾಲರಿನೂ ಅಷ್ಟೇ, ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್. ಆ ಕಾರಣಕ್ಕಾಗಿ ಇದನ್ನ ಡೆಬಿಟ್ ಸೈಡ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಪೋಸ್ಟೇಜು ಅಷ್ಟೇ, ರೆವಿನ್ಯೂ ಎಕ್ಸ್ಪೆಂಡಿಚರ್, ಡೆಬಿಟ್ ಸೈಡ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. And electricity charges is also revenue expenditure. It's a debit side of income and expenditure account. Furniture ಇದೆಯಲ್ಲ, ಇದು ಅಸೆಟ್ಸ್. ಇದನ್ನ ಏನಂತೀವಿ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದಾಗ ಇದು ಎಲ್ಲಿ ಬರುತ್ತೆ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಬುಕ್ಸ್ ಅಷ್ಟೇ, ಇದನ್ನು ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಇದನ್ನು ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ತೀವಿ. ನ್ಯೂಸ್ ಪೇಪರ್ ಇದೆಯಲ್ಲ, ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್. ಆ ಕಾರಣಕ್ಕಾಗಿ ಇದನ್ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ತಗೊಳ್ತೀವಿ. ಮೀಟಿಂಗ್ ಎಕ್ಸ್ಪೆನ್ಸಸ್ ಆಲ್ಸೋ ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್. ಓಕೆ, ಇದನ್ನು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ಓಕೆ, ಅಂಡ್ ದ ಟಿವಿ ಸೆಟ್, ಇಟ್ ಈಸ್ ಅನ್ ಅಸೆಟ್. Asset means a capital expenditure. When the capital expenditure, it is comes under the asset side of the balance sheet. Asset side of the balance sheet. And balance carried down. This also the cash in hand. This is asset. This is a asset. Okay. Then it is comes under the asset side of the balance sheet. ಇದು ಅಸೆಟ್ಸ್ ಆಗಿರೋದ್ರಿಂದ asset side of the balance sheet. ಇವೆಲ್ಲ ಅಸೆಟ್ಸ್. ಬಟ್ ನಾವು ಇದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಾನು ಹೇಳ್ಬೋದು, ಅಥವಾ ಅಸೆಟ್ಸ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಅಸೆಟ್ ಸೈಡ್ ಅಂತ ಹೇಳ್ಬೋದು. ಅಂಡ್ ದೇರ್ ಇಸ್ ಅನ್ ಅಡಿಷನಲ್ ಇನ್ಫಾರ್ಮೇಶನ್ಸ್ ಅಂತಾನು ಹೇಳ್ತೀವಿ. ಅಡಿಷನಲ್ ಇನ್ಫಾರ್ಮೇಶನ್ಸ್ ಏನ್ ಕೊಟ್ಟಿದ್ದಾರೆ? ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆನ್ 2000 ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 2020. ಇವೆಲ್ಲ 2019 ಅಲ್ಲ, 2020. ಈ 2020 ನಲ್ಲಿ ಇರುವಂತ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಈ ಸಬ್ಸ್ಕ್ರಿಪ್ಷನ್ಗೆ ಆಡ್ ಮಾಡ್ತೀವಿ. 75,000ಗೆ 10,000 ಈ ವರ್ಷದಾಗಿರೋದ್ರಿಂದ ಆಡ್ ಮಾಡ್ತೀವಿ. ಹಿಂದಿನ ವರ್ಷದಿದೆಯಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಇದನ್ನ ಲೆಸ್ ಮಾಡ್ತೀವಿ. ಅಕಸ್ಮಾತ್ ಆಗಿ ಲಯಬಿಲಿಟಿ ಸೈಡ್ ಇದ್ರೆ ಅದನ್ನು ಆಡ್ ಮಾಡ್ತಿದ್ವಿ. ಪ್ರೀಪೇಡ್ ಸಬ್ಸ್ಕ್ರಿಪ್ಷನ್ ಆಗಿರುತ್ತೆ, ಅದನ್ನ ಆಡ್ ಮಾಡ್ತಿದ್ವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಇಲ್ಲೇನಾದ್ರೂ ಪ್ರೀಪೇಡ್ ಕೊಟ್ಟಿದ್ರೆ ಅದನ್ನು ಲೆಸ್ ಮಾಡ್ತಿದ್ವಿ. ಓಕೆ, ಸೊ ಅದಿಲ್ಲ. ಈಗ ಮೂರೇ ಇದಾವೆ. ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಫಸ್ಟ್ 75,000 ತಗೊಳ್ಳಿ, ಇದಕ್ಕೆ ಇದನ್ನ ಆಡ್ ಮಾಡಿ 10,000. ಮತ್ತೆ ಇದು ಇದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಹಿಂದಿನ ವರ್ಷದಿದೆಯಲ್ಲ, ಅದನ್ನ ಲೆಸ್ ಮಾಡ್ಬೇಕು ಅಷ್ಟೇ. 3 ಐಟಮ್ ಮಾಡಬೇಕು. ಓಕೆ, ಫಸ್ಟ್ ಇದನ್ನು ತಗೊಂಡು ಕ್ರೆಡಿಟ್ ಸೈಡ್ ಆಫ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ 75,000 ತಗೊಂಡು ಆಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 2020 10,000 ಆಡ್ ಮಾಡಿ, ಅವಾಗ 85,000 ಆಗುತ್ತೆ. 85,000 ಅಲ್ಲಿ ಲೆಸ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 3,600 ಅನ್ನ ಲೆಸ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೆ 1,000. ಇಲ್ಲಿನೂ ಸ್ಯಾಲರಿ ಇದೆ 16,000 ಇದೆ. ಇದಕ್ಕೆ ಆಡ್ ಮಾಡಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಈ ವರ್ಷದಾಗಿರೋದ್ರಿಂದ ಆಡ್ ಮಾಡಿ, ಅದನ್ನ ಆಡ್ ಮಾಡಿ. ಮತ್ತೆ ಇನ್ನೊಂದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇಲ್ಲಿದೆ ನೋಡಿ, ಇದನ್ನ ಲೆಸ್ ಮಾಡಿ. ಹಿಂದಿನ ವರ್ಷದ್ದು ಆಡ್, ಈ ವರ್ಷದ್ದು ಆಡ್, ಹಿಂದಿನ ವರ್ಷದ್ದು ಲೆಸ್ ಮಾಡಿದ್ರು ನೀವು ಔಟರ್ ಕಾಲಮ್ ನಲ್ಲಿ 16,000 ತೋರಿಸಬೇಕು. ಡಿಪ್ರಿಷಿಯೇಟ್ ಫರ್ನಿಚರ್ ಅಂಡ್ ಬಿಲ್ಡಿಂಗ್ಸ್ ಅಟ್ 10% ಈಚ್ ಓನ್ಲಿ ಆನ್ ದ ಓಪನಿಂಗ್ ಬ್ಯಾಲೆನ್ಸ್. ಅಂದ್ರೆ ಇಲ್ಲಿ ಫರ್ನಿಚರ್ ಇದೆ, ಬಿಲ್ಡಿಂಗ್ಸ್ ಇದೆ, ಫರ್ನಿಚರ್ ಅಂಡ್ ಬುಕ್ಸ್ ಇದೆ. ಫರ್ನಿಚರ್ ಬುಕ್ಸ್ ಇದಕ್ಕೆ 10% ಮಾಡಿದ್ರೆ 620 ಬರುತ್ತೆ. ಫರ್ನಿಚರ್ಗೆ 10% ಮಾಡಿದ್ರೆ 260 ಬರುತ್ತೆ. ಇವೆರಡು ಡಿಪ್ರಿಷಿಯೇಟ್ ಮಾಡ್ಕೋಬೇಕು. ಡೊನೇಷನ್ ಕ್ಯಾಪಿಟಲೈಸ್ ಆಗಿದೆ. ಎಲೆಕ್ಟ್ರಿಸಿಟಿ ಫೀ ಪೇಡ್ ಇನ್ ಅಡ್ವಾನ್ಸ್ ಅಂತಿದೆ. ಅಡ್ವಾನ್ಸ್ ಅಂದ್ರೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಇದರಲ್ಲಿ ನಾವು ಲೆಸ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಬಿಲ್ಲು 650 ಲೆಸ್ ಮಾಡಿ ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ 650 ತಗೊಳ್ತೀವಿ. ದಿಸ್ ಇಸ್ ದ ಪ್ರಾಬ್ಲಮ್. ಹೇಗೆ ಮಾಡ್ಬೇಕು ಅನ್ನೋದನ್ನ ಹೇಳ್ತೀವಿ. ನೆಕ್ಸ್ಟ್ ಸೊಲ್ಯೂಷನ್ಸ್ ವಿಲ್ ಗೋಯಿಂಗ್ ಟು ಬಿ ಕಂಟಿನ್ಯೂ. Now this is to be continued the problems which was in the 2019 ಮಾರ್ಚ್ ಅಲ್ಲಿ ಕೇಳಿರೋ ಪ್ರಾಬ್ಲಮ್ಸ್ ಅನ್ನ ಈಗ ಸೊಲ್ಯೂಷನ್ ಮಾಡಿದ್ದೀವಿ ನೋಡಿ. ಫಸ್ಟಿಗೆ ನಿಮಗೆ ಹೇಳಿದ್ದು ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇಸ್ ಟು ಬಿ ಪ್ರಿಪೇರ್ಡ್ ವಿತ್ ದಿ ಹೆಲ್ಪ್ ಆಫ್ ವಾಟ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಂಡ್ ವಿತ್ ದಿ ಹೆಲ್ಪ್ ಆಫ್ ಅಡ್ಜಸ್ಟ್ಮೆಂಟ್ಸ್. Okay, let us now would like to go with the receipts and payments account ಅಲ್ಲಿ. ಫಸ್ಟ್ ವಿಲ್ ಕಮ್ ಅಟ್ ದಿ ರಿಸಿಪ್ಟ್ ಸೈಡ್. ರಿಸಿಪ್ಟ್ ಸೈಡ್ ಅನ್ನು ತಗೊಂಡಾಗ ರಿಸಿಪ್ಟ್ ಸೈಡ್ ಅಲ್ಲಿ ಏನೇನಿದೆ? ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇದೆ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 3,500 ಅಂಡ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ 3,500 ನೀವು ಬರ್ಕೊಂಡಿರಲ್ಲ ಪ್ರಾಬ್ಲಮ್ಸು, ಅದು ಈಕ್ವಲ್ ಆಗಿಬಿಡುತ್ತೆ. ಸೊ ಅದನ್ನ ಪ್ರಾಬ್ಲಮ್ಸ್ ಅನ್ನ ನೋಡ್ಕೊಂಡು ಈಗ ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಸ್ ಸಬ್ಸ್ಕ್ರಿಪ್ಷನ್ ಇದೆ. ಸಬ್ಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಕರೆಕ್ಟಾಗಿ ಮಾಡಕ್ ಬಂದ್ರೆ ನಿಮಗೆ ಬಂದ್ಬಿಡುತ್ತೆ. ಸಬ್ಸ್ಕ್ರಿಪ್ಷನ್ ಈಸ್ ಅ ರೆವಿನ್ಯೂ ರಿಸಿಪ್ಟ್.
so that we will going to be, it is an income for the business, income for the union club. So then here in the books of Union Club Ballari, income and expenditure account for the year ending 31st March 2020, here the debit side and here the credit side, DR and CR ನಾವು ಮಾಡ್ಕೊಂಡು there is a expenditure rupees, income and rupees. Now income side ನಾವು ತಗೊಳ್ತಾ ಇದೀವಿ. So then first problem ನಲ್ಲಿ ನೀವು receipt side ಹೋಗಿ. ರಿಸಿಪ್ಟ್ ಸೈಡ್ ಹೋದಾಗ ಅಲ್ಲಿ ಸಬ್ಸ್ಕ್ರಿಪ್ಷನ್ ಇದೆ. ಸಬ್ಸ್ಕ್ರಿಪ್ಷನ್ ಅದು 75,000 ಇದೆ ನೋಡಿ. ಆ 75,000 ಸಬ್ಸ್ಕ್ರಿಪ್ಷನ್ ತಗೋಬೇಕು. ತಗೊಂಡು you should take the 75,000 and in adjustments, have you seen that adjustments ಅಲ್ಲಿ outstanding subscriptions was given, right? 10,000 amount was given, right? That should be added. ಅದು this year ದದು ಈ ವರ್ಷದಾಗಿರೋದ್ರಿಂದ outstanding subscription adjustments ಅಲ್ಲಿ ಕೊಟ್ಟಿರೋದು 10,000 ಆಡ್ ಮಾಡಿ. ಇವೆರಡು ಆಡ್ ಮಾಡಿದ್ರೆ 75,000 ಪ್ಲಸ್ 10,000 ಮಾಡಿದ್ರೆ 85,000 you will comes here. 85,000 ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಪ್ರೀವಿಯಸ್ ಇಯರ್ ನಲ್ಲಿ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಓಕೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2019 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 3,600 ಕೊಟ್ಟಿದ್ದಾರೆ. ಅದು ಹಳೆ ಹಿಂದಿನ ವರ್ಷದಾಗಿರೋದ್ರಿಂದ ನಾವು ಅದನ್ನ ಲೆಸ್ ಮಾಡ್ತೀವಿ. ಈ ವರ್ಷದ್ದು ಆಡ್ ಮಾಡಬೇಕು, ಹಿಂದಿನ ವರ್ಷದ್ದು ಲೆಸ್ ಮಾಡಬೇಕು, ಮುಂದಿನ ವರ್ಷದ್ದು ಲೆಸ್ ಮಾಡಬೇಕು. ಇದು ಆಗಿರೋದ್ರಿಂದ ಸೊ ದೆನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 2019 ಏನ್ ಮಾಡಿದೀವಿ, ಲೆಸ್ ಮಾಡಿದೀವಿ. ಈ 2020 ಆಡ್ ಮಾಡಿದೀವಿ. ಇವೆಲ್ಲ ಮಾಡಿದ್ರೆ ನಿಮಗೆ 81,400 ಬರುತ್ತೆ. ದಿಸ್ ಇಸ್ ದ ಸಬ್ಸ್ಕ್ರಿಪ್ಷನ್ ಲಿಂದ ಬಂದಿರೋ ಇನ್ಕಮ್ ಈ ವರ್ಷಕ್ಕೆ. ಓಕೆ, ಮೆಂಬರ್ಸ್ ನಿಂದ ಕೊಟ್ಟಿರೋ ಸಬ್ಸ್ಕ್ರಿಪ್ಷನ್ ಇದು ಅಮೌಂಟ್ ಅದು. ಓಕೆ, ರಿಸೀವ್ಡ್ ಫ್ರಮ್ ದಿ ಮೆಂಬರ್ಸ್. ಓಕೆ, ಅಂಡ್ ಎಂಟ್ರೆನ್ಸ್ ಫೀ ಇದೆ. ಎಂಟ್ರೆನ್ಸ್ ಫೀ ಏನೋ ಕ್ಯಾಪಿಟಲೈಸ್ ಆಗಿಲ್ಲ, ಏನು ಇಲ್ಲ ಅಂತ ಕೊಟ್ಟಿದ್ರೆ ನೀವು ರೆವಿನ್ಯೂ ರಿಸಿಪ್ಟ್ ಅಂತ ಟ್ರೀಟ್ ಮಾಡಬೇಕು. ಫುಲ್ ಅಮೌಂಟ್ ಯು ಶುಡ್ ಗೋಯಿಂಗ್ ಟು ಬಿ ಟೇಕ್ ಎಂಟ್ರೆನ್ಸ್ ಫೀ ಇದು ಫುಲ್ ಅಮೌಂಟ್ ನೀವು ತಗೊಳ್ಳಿ 2,000. ಅಂಡ್ ರೆಂಟ್ ಫ್ರಮ್ ಯೂಸ್ ಆಫ್ ಹಾಲ್ ಇದೆ ಅಲ್ಲ, ರೆಂಟ್ ಫ್ರಮ್ ಯೂಸ್ ಆಫ್ ಹಾಲು ನೀವು ಫುಲ್ ಅಮೌಂಟ್ ತಗೊಳ್ಳಿ. ಅಂಡ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಇದೆ, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ನೀವು ತಗೊಳ್ಳಿ. ಅಲ್ಲ, ರೆಂಟ್ ಫ್ರಮ್ ಹಾಲ್ ಆದ್ಮೇಲೆ, ರೆಂಟ್ ಫ್ರಮ್ ಯೂಸ್ ಆಫ್ ಹಾಲ್ ಆದ್ಮೇಲೆ ನಿಮಗೆ ಡೊನೇಷನ್ ಇದೆ. ಡೊನೇಷನ್ ಕ್ಯಾಪಿಟಲೈಸ್ ಆಗಿದೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ನೋಡಿ, ಡೊನೇಷನ್ ಕ್ಯಾಪಿಟಲೈಸ್ ಆಗಿದೆ. ಅದಕ್ಕೆ ಅದನ್ನ ಕ್ಯಾಪಿಟಲ್ ಫಂಡಿಗೆ ಆಡ್ ಮಾಡಬೇಕಾಗತ್ತೆ. ಇಲ್ಲಿ ಏನು ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಅಂಡ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಇದೆ, ನ್ಯೂಸ್ ಪೇಪರ್ ಇದೆ. ಸೇಲ್ ಆಫ್ ನ್ಯೂಸ್ ಪೇಪರ್ ಅದು ರೆವಿನ್ಯೂ ರಿಸಿಪ್ಟ್ ಆಗಿರೋದ್ರೆ 400 ವಿಲ್ ಗೋಯಿಂಗ್ ಟು ಟೇಕ್. 400 ಇಲ್ಲಿ ತಗೊಂಡಿದ್ದೀವಿ. ಲೈಫ್ ಮೆಂಬರ್ಶಿಪ್ ಫೀ ಇದು ಕ್ಯಾಪಿಟಲ್ ರಿಸಿಪ್ಟ್ ಆಗಿರೋದ್ರಿಂದ ನಾವು ಕ್ಯಾಪಿಟಲ್ ಫಂಡಿಗೆ ಆಡ್ ಮಾಡ್ಕೊಳ್ತೀವಿ. ಓಕೆನಾ, ದಿಸ್ ಇಸ್ ದ ಇಷ್ಟು ಯಾವುದು ರಿಸಿಪ್ಟ್ ಸೈಡ್ ಇರುವಂತದ್ದು. ಕಮ್ಸ್ ಅಂಡರ್ ದಿ ಪೇಮೆಂಟ್ ಸೈಡ್ ಜನರಲ್ ಎಕ್ಸ್ಪೆನ್ಸಸ್ ಇದೆ, ಅದು ಆಸ್ ಇಟ್ ಈಸ್ 900 ತಗೊಳ್ಳಿ. ಮತ್ತೆ ಸ್ಯಾಲರಿ ಇದೆ. ಸ್ಯಾಲರಿ 2020 16,000 ಕೊಟ್ಟಿದಾರಲ್ವಾ, ಆ 16,000ಗೆ ಈ ವರ್ಷದ್ದು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಕೊಟ್ಟಿದ್ದಾರೆ. ಅದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2020 ಅದು 1,000. 2020 ಸ್ಯಾಲರಿ ಎಷ್ಟಿದೆ 16,000. ಅದರಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2020 ಆಡ್ ಮಾಡಿದ್ರೆ ನಿಮಗೆ 17,000 ಬರುತ್ತೆ. 17,000 ಅಲ್ಲಿ ಮೇಲ್ಗಡೆ ಏನು ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಿಮಗೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ ನೋಡಿ, ಲಯಬಿಲಿಟಿ ಸೈಡ್. ಅದು ಹಿಂದಿನ ವರ್ಷದ್ದು ಬ್ಯಾಲೆನ್ಸ್ ಶೀಟ್. ಯಾವದ್ದು ಔಟ್ಸ್ಟ್ಯಾಂಡಿಂಗ್ ಯಾವ ವರ್ಷದ್ದು ಅಂದ್ರೆ 2019 ಅದು ಔಟ್ಸ್ಟ್ಯಾಂಡಿಂಗ್. ಅದಕ್ಕೆ ಅದನ್ನ ಲೆಸ್ ಮಾಡ್ತೀವಿ. ಇದು 16,000ಗೆ 1,000 ಆಡ್ ಮಾಡಿ 17,000 ಬರುತ್ತೆ. 17,000 ಅಲ್ಲಿ 1,000 ಲೆಸ್ ಮಾಡಿದ್ರೆ ಆಸ್ ಇಟ್ ಈಸ್ ಅಮೌಂಟ್ 16,000 ಬರುತ್ತೆ. ಇದನ್ನ ತಗೊಂಡ್ಮೇಲೆ ಮತ್ತೆ ಪೋಸ್ಟೇಜ್ ಇದೆ ನೋಡಿ, ಈ ಕಡೆ ಪೋಸ್ಟೇಜ್ ಇದೆ. ಪೋಸ್ಟೇಜ್ಗೆ ಏನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಡೈರೆಕ್ಟ್ ಆಗಿ ತಗೊಳ್ಳಿ. ಎಲೆಕ್ಟ್ರಿಸಿಟಿ ಚಾರ್ಜಸ್ ಇದೆ ಅಲ್ಲ, 7,800 ಇದೆ. 7,800 ಅಲ್ಲಿ ಪೋಸ್ಟೇಜ್ 1,300 ಅಂಡ್ ಜನರಲ್ ಎಕ್ಸ್ಪೆನ್ಸಸ್ 900, ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಲ್ಲ ಸೇರಿ 16,000. ಅಂಡ್ ಎಲೆಕ್ಟ್ರಿಸಿಟಿ ಚಾರ್ಜಸ್ 7,800 ಕೊಟ್ಟಿದ್ದಾರೆ. ಕೆಳಗಡೆ ಪ್ರೀಪೇಯ್ಡ್ ಕೊಟ್ಟಿದ್ದಾರೆ ನೋಡಿ, ಪ್ರೀಪೇಯ್ಡ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಂತ ಹೇಳ್ತೀವಿ, ಅಥವಾ ಎಲೆಕ್ಟ್ರಿಸಿಟಿ ಚಾರ್ಜಸ್ ಪೇಯ್ಡ್ ಇನ್ ಅಡ್ವಾನ್ಸ್ ಅಂತ ಹೇಳ್ಬೋದು. ಅದನ್ನ ನಾವು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಲೆಸ್ ಮಾಡ್ಕೊಳ್ತೀವಿ. 7,800 ಅಲ್ಲಿ 6,050 ಲೆಸ್ ಮಾಡಿದ್ರೆ 650 ಲೆಸ್ ಮಾಡಿದ್ರೆ ಯು ವಿಲ್ ಗೋಯಿಂಗ್ ಟು ಬಿ ಗೆಟ್ 7,150 ಇಸ್ ದ ಬ್ಯಾಲೆನ್ಸ್. ಅಂಡ್ ಆಸ್ ಇಟ್ ಈಸ್ ಇನ್ ಪೇಮೆಂಟ್ ಸೈಡ್ ನೋಡಿ, ಇನ್ನು ನ್ಯೂಸ್ ಪೇಪರ್ ಇದೆಯಾ, ಎಲೆಕ್ಟ್ರಿಸಿಟಿ ಚಾರ್ಜಸ್ ಆದ್ಮೇಲೆ ಫರ್ನಿಚರ್ ಅಂಡ್ ಬುಕ್ಸ್ ಇದೆ. ಅವೆರಡು ಅಸೆಟ್ಸ್ ಆಗುತ್ತೆ. ಫರ್ನಿಚರ್ ನಾವಿಲ್ಲಿ ನೋಡಿ ಅಲ್ಲಿ ಅಸೆಟ್ ಸೈಡ್ ತಗೊಳ್ತೀವಿ. ನ್ಯೂ ಬುಕ್ಸ್ ಪರ್ಚೇಸ್ಡ್, ನ್ಯೂ ಫರ್ನಿಚರ್ ಪರ್ಚೇಸ್ಡ್ ಅಂತ ಅಲ್ಲಿ ತಗೊಳ್ತೀವಿ. ಇಲ್ಲಿ ತಗೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಅವೆಲ್ಲ ಅಸೆಟ್ಸ್ ಆಗ್ತವೆ ಅಂತ. ಓಕೆ, ದೆನ್ ಫರ್ನಿಚರ್ ಅಂಡ್ ಬುಕ್ಸ್ ಬಿಟ್ಬಿಡಿ. ನ್ಯೂಸ್ ಪೇಪರ್ ಇದೆ ಅಲ್ಲ, ಅದು ಕರೆಕ್ಟ್ ರೆವಿನ್ಯೂ ಎಕ್ಸ್ಪೆನ್ಸಸ್ ಆಗುತ್ತೆ, ಅದಕ್ಕಾಗಿ ಇಲ್ಲಿ ನ್ಯೂಸ್ ಪೇಪರ್ ತಗೊಳ್ತೀವಿ. ಮೀಟಿಂಗ್ ಎಕ್ಸ್ಪೆನ್ಸಸ್ ಆಲ್ಸೋ 7,000, ನ್ಯೂಸ್ ಪೇಪರ್ 600, ಮೀಟಿಂಗ್ ಎಕ್ಸ್ಪೆನ್ಸಸ್ 7,200 ತಗೊಳ್ತೀವಿ. ಅದಾದ್ಮೇಲೆ ಇಷ್ಟಾದ್ಮೇಲೆ ಟಿವಿ ಸೆಟ್ಸ್ ಇದೆ ಅಲ್ಲ, ಟಿವಿ ಸೆಟ್ ಅದು ಅಸೆಟ್ಸ್ ಆಗುತ್ತೆ, ಅಸೆಟ್ ತಗೊಳ್ಳಲ್ಲ.
ಮತ್ತು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆಯಲ್ಲ ಅದು ಕ್ಯಾಶ್ ಇನ್ ಹ್ಯಾಂಡ್ ಆಗುತ್ತೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಕ್ಯಾಶ್ ಇನ್ ಹ್ಯಾಂಡ್ ಅಂತ ತಗೊಳ್ತೀವಿ, ಅವೆರಡು ತಗೊಳ್ಳಲ್ಲ. ಮತ್ತೆ ಕೆಳಗಡೆ ಡಿಪ್ರಿಸಿಯೇಷನ್ ಅಂತ ಕೊಟ್ಟಿದ್ದಾರೆ, ಓಪನಿಂಗ್ ಬ್ಯಾಲೆನ್ಸ್ ಮೇಲೆ ಕೊಟ್ಟಿದ್ದಾರೆ. ಫರ್ನಿಚರ್ ಓಪನಿಂಗ್ ಬ್ಯಾಲೆನ್ಸ್ 2600 ಇದೆ ನೋಡಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಅದ್ರ ಮೇಲೆ 10% ಮಾಡಿದ್ರೆ 260 ಬರುತ್ತೆ. 2600 into 10 divided by 100 you will going to be get a 260. And books ಇದೆ ಆನ್ ಬುಕ್ಸ್, ಡಿಪ್ರಿಸಿಯೇಷನ್ ಆನ್ ಬುಕ್ಸ್ 6200 the opening balances, ಅದರ ಮೇಲೆ 10% ಮಾಡಿದ್ರೆ you will going to be get 620. this is the debit side. ಮತ್ತೆ ಈಗ ಕ್ರೆಡಿಟ್ ಸೈಡ್ ಹೇಳಿದೀವಿ, ಇವೆಲ್ಲ ಟೋಟಲ್ ಮಾಡಿ ಹಾಕಿದ್ರೆ ನಿಮಗೆ ಸರ್ಪ್ಲಸ್ 770 ಬರುತ್ತೆ ಸರ್ಪ್ಲಸ್ ಅಂತ. ಓಕೆ, 56,770 ಇದೆ ಬ್ಯಾಲೆನ್ಸ್ ಇತ್ತು. ಇದನ್ನೇ ನಾವು ಫ್ರಮ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇಂದ ತಗೊಳ್ಳುವಂಥದ್ದು. ನೆಕ್ಸ್ಟ್ ವಿ ವಿಲ್ ಕಮ್ ಟು ದಿ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2020. ಇದನ್ನು ಅಷ್ಟೇ 31/3/2020 ಅಂತ ಹೇಳ್ತೀವಿ. ಸೊ ದೆನ್ ಲಯಬಿಲಿಟೀಸ್, ಅಸೆಟ್ಸ್, ದೆನ್ ಕ್ಯಾಪಿಟಲ್ ಫಂಡ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಫಂಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದಿ ಕ್ಯಾಪಿಟಲ್ ಫಂಡ್ 39,900 ಕೊಟ್ಟಿದ್ದಾರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಅದನ್ನು ತಗೊಳ್ತೀವಿ. ಆ್ಯಂಡ್ ಸರ್ಪ್ಲಸ್, ಓಕೆ, ಸರ್ಪ್ಲಸ್ ಹಿಯರ್ ದಿ ಅಮೌಂಟ್, ಇದನ್ನ ನಾವು ತಗೊಳ್ತೀವಿ. ಓಕೆ, ಆ್ಯಡ್ ಸರ್ಪ್ಲಸ್ ಮಾಡ್ಕೊಳ್ತೀವಿ. ಅಂಡ್ ಡೊನೇಷನ್ಸ್ ಆರ್ ಕ್ಯಾಪಿಟಲೈಸ್ ಅಂತಿದೆ. ಕ್ಯಾಪಿಟಲೈಸ್ ಅಂದ್ರೆ 100% ಕ್ಯಾಪಿಟಲೈಸ್ ಆದಂಗೆ, ಅದು 50% ಏನು ಹೇಳಿಲ್ಲ. ಅದಕ್ಕೆ ಫುಲ್ ಡೊನೇಷನ್ಸ್ ಶುಡ್ ಬಿ ಆಡೆಡ್. ಅಂಡ್ ಲೈಫ್ ಮೆಂಬರ್ಶಿಪ್ ಶುಡ್ ಬಿ ಎ ಕ್ಯಾಪಿಟಲ್ ರಿಸಿಪ್ಟ್ ಆಗಿರೋದ್ರಿಂದ ಇದನ್ನು ನಾವು ತಗೊಳ್ತೀವಿ. ಲೈಫ್ ಮೆಂಬರ್ಶಿಪ್ ಫೀಸ್ 7,300 ತಗೊಂಡು ಎಲ್ಲ ಆಡ್ ಮಾಡಿದ್ರೆ ನಿಮಗೆ 1,13,970 ಬರುತ್ತೆ. ಅಂಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೆ ನಿಮಗೆ ಕೊಟ್ಟಿದ್ದಾರೆ ಕೆಳಗಡೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ 1,000 2020 ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಆಡ್ ಮಾಡಿದ್ವಲ್ಲ ಅದನ್ನ ಇಲ್ಲಿ ತಗೊಳ್ತೀವಿ, ಇಲ್ಲೇ ಕ್ಲೋಸ್ ಮಾಡಿ. ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆ ಅಲ್ಲ, ಅದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕಾಗಿ ನಾವು ಇದನ್ನ ಈ ವರ್ಷದ್ದು 15,900 ಅನ್ನ ತಗೊಳ್ತೀವಿ. ಅಂಡ್ ಬುಕ್ಸ್ ಇದೆ, ಬುಕ್ಸ್ 6,200 ಪರ್ಚೇಸ್, ಇದು ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು. ಮತ್ತೆ ಆಡ್ ನ್ಯೂ ಬುಕ್ಸ್ ಪರ್ಚೇಸ್ ಮಾಡಿದೀವಿ, ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಇದೆ 13,000. ಆಡ್ ಮಾಡಿದ್ರೆ ನಿಮಗೆ 19,200 ಬರುತ್ತೆ. ಅದರಲ್ಲಿ ಲೆಸ್ ಡಿಪ್ರಿಸಿಯೇಷನ್ ಮಾಡ್ತೀವಿ ನಾವು 620 ಲೆಸ್ ಮಾಡಿದ್ರೆ 19,200 ಅಲ್ಲಿ ವಿಲ್ ಗೋಯಿಂಗ್ ಟು ಬಿ ಗೆಟ್ 18,580. ಅಂಡ್ ಸಿಮಿಲರ್ಲಿ ವಿ ವಿಲ್ ಗೋಯಿಂಗ್ ಟು ಡೂ ದಿ ಫರ್ನಿಚರ್ ಆಲ್ಸೋ 2,600 ಇದೆ. ಅಂಡ್ ಆಡ್ ನ್ಯೂ ಫರ್ನಿಚರ್ ಪರ್ಚೇಸ್ ಇದೆ 26,500, ಅದು ಎರಡು ಆಡ್ ಮಾಡಿದ್ರೆ 29,100 ವಿಲ್ ಗೋಯಿಂಗ್ ಟು ಬಿ ಗೆಟ್. ಲೆಸ್ ಡಿಪ್ರಿಸಿಯೇಷನ್ 260, ನಾವು ಓಪನಿಂಗ್ ಬ್ಯಾಲೆನ್ಸ್ ಮೇಲೆ ಮಾಡಿರೋದು. ಇದರಲ್ಲಿ 29,100 ಅಲ್ಲಿ 260 ಲೆಸ್ ಮಾಡಿದ್ರೆ 28,840 ಬರುತ್ತೆ. ದಿಸ್ ಇಸ್ ದ ಬ್ಯಾಲೆನ್ಸ್ ಯು ಗೋಯಿಂಗ್ ಟು ಬಿ ಟೇಕ್ ಹಿಯರ್. ಅಂಡ್ ನೆಕ್ಸ್ಟ್ ಬಿಲ್ಡಿಂಗ್ ಆಸ್ ಯೂಶುವಲಿ ಅಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ನೋಡಿ 25,000, ಅದನ್ನು ತಗೊಳ್ಳಿ. ಟಿವಿ ಸೆಟ್ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಟಿವಿ ಸೆಟ್ ಪರ್ಚೇಸ್ ಮಾಡಿದ್ದೀರಾ, 16,000 ಗೆ ಟಿವಿ ಪರ್ಚೇಸ್ ಮಾಡಿದ್ದೀರಾ, ಅದನ್ನು ನಿಮಗೆ ತಗೊಳ್ಳಿ. ಅಂಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 2020 ಇದು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಆಗಿರೋದ್ರಿಂದ ಇದನ್ನ 10,000 ತಗೊಳ್ತೀವಿ. ಅಂಡ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಪೇಡ್ ಇನ್ ಅಡ್ವಾನ್ಸ್ ಇದೆ ಅಲ್ಲ 650, ಅದನ್ನು ತಗೊಳ್ತೀವಿ. ಸೊ ದೆನ್ ಇಷ್ಟೆಲ್ಲ ಟೋಟಲ್ ಮಾಡಿದ್ರೆ ನಿಮಗೆ 1,14,970 and 1,14,970 is the answer. This question will be asked in 2019 ನ್ಯೂ ಸಿಲೆಬಸ್ ಅಲ್ಲೇ ನಿಮ್ಮ ಸೂಪರ್ ಸೀನಿಯರ್ಸಿಗೆ ಕೇಳಿರುವಂಥ ಕ್ವಶನ್ಸು. ಈ ಥರ ಕ್ವಶನ್ಸ್ ಅನ್ನ ಕೇಳ್ತಾರೆ, ನೀವು ಕೇರ್ಫುಲ್ ಆಗಿ ಆನ್ಸರ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ಇರೋ ಎಲ್ಲ ಪ್ರಾಬ್ಲಮ್ಸು ನೀವು ಮಾಡಬೇಕು, ಸುಮ್ಮನೆ ಇದನ್ನು ಕೇಳೋದಲ್ಲ. ಎನಿ ಡೌಟ್ಸ್ ಇದ್ದರೆ ಕೇಳ್ತಾ ಇರಬೇಕು, ಸುಮ್ಮನೆ ಏನು ಕೇಳೋದು ಅದನ್ನು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಕ್ವಶನ್ ಬ್ಯಾಂಕು ಎಲ್ಲರ ಹತ್ರ ಇರಬೇಕು, ಅದನ್ನು ಸಾಲ್ವ್ ಮಾಡ್ಕೊತಾ ಹೋಗಿ ಅಂತ ಹೇಳಿ ನಾವು ಶುಡ್ ಗೋಯಿಂಗ್ ಟು ಬಿ ಕಂಪ್ಲೀಟ್. ಆ್ಯಂಡ್ ನೆಕ್ಸ್ಟ್ another one question paper problem will going to be solved in our. Hello dear student, today one more problem which was this problems was asked in 2020 your seniors, imitate your seniors. So then now what the problem will ask in previous year, see that from the following informations from the following receipts and payments account and a balance sheet of ACS Education Society Sirgupa, prepare the income and expenditure account and balance sheet for the year ending 31/3/2020. Prepare the income and expenditure account and the balance sheet for the year ending 31/3/2020. And here the balance sheet as on 31/3/2019, previous year balance sheet,
As usually, liability side outstanding rent, liabilities amount, assets and amount, outstanding rent 100, capital fund 27,600, cash in hand 2,000, asset side cash in hand 2,200, building 20,000, and outstanding subscription, write down all this, okay? Outstanding subscription 500, furniture 3,000, and books 2,000. Total asset side 27,700 and total of the liability side 27,700. This was given in the problem. And the receipts and payments account for the year ending 31st/3/2020. See here the receipts and here the payments. Receipts amount, payments amount. Receipt to balance brought down, and here cash in hand 2,200 to balance brought down 2,200. Both should not be taken into the income and expenditure account and balance sheet. And the subscription is there here 32,500, and a life membership fee 3,250, and a donation 2,500. Profit from entertainment 7,250. Interest received athwa interest 1,100. Come to this side, payment side. By rent 6,600, lecturer fee 3,900, printing and stationery 2,500, books purchased 31st/3/2020 andre today they purchased, then definitely you should not going to be make the depreciation on this. And furniture, see 1/10/2019 means after 6 months they purchased, so then you should take the 6 month depreciation on this 9,900, and balance carried down. This is a closing balance 17,500, more total club together 48,800. Additional information, subscription outstanding on 31st/3/2020 750, and outstanding rent on 31st/3 rent outstanding 31st/3/2020 rupees 500. Donation to be capitalized, depreciate on furniture at 10% per annum. Fourth one, depreciate on furniture at 10% per annum including purchase, means this is also we should depreciate. And depreciation on books at 10% per annum. Okay, let us these outstanding rent and capital fund. See, these are the balance sheet. Now this is from this we should going to be prepare the income and expenditure account. This is revenue receipt in the credit side of the income and expenditure account. Life membership fees in a capital receipt, so we should not take here. Donation is in a here capitalize agide, ಆ ಕಾರಣಕ್ಕಾಗಿ ಇದು capital receipt ಆಗುತ್ತೆ. Profit from entertainment revenue receipt, and interest revenue receipt. ಈ ಮೂರೇ ಬರ್ತವೆ ನೋಡಿ, ಇವೆರಡು ಬರಲ್ಲ. ಇದು ಕ್ಯಾಪಿಟಲೈಸ್ ಆಗಿದೆ, ಇದು ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ, ಲೈಫ್ ಮೆಂಬರ್ಶಿಪ್ ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. 1 2 3 ಓನ್ಲಿ ಕ್ರೆಡಿಟ್ ಸೈಡ್ ಆಫ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಓಕೆ, ಆರ್ ಇನ್ಕಮ್ ಸೈಡ್. ದೆನ್ ರೆಂಟ್ ಇಲ್ಲಿ ಬರುತ್ತೆ, ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್. ಲೆಕ್ಚರರ್ ಫೀ ಇದನ್ನು ಅಷ್ಟೇ, ಫೀ ಕೊಟ್ಟಿರೋದಲ್ವಾ, ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಆಲ್ಸೋ ರೆವಿನ್ಯೂ ಎಕ್ಸ್ಪೆಂಡಿಚರ್. ಮೂರಾದು ಬುಕ್ಸು ತೊಗೊಳಂಗಿಲ್ಲ, ಯಾಕಂದರೆ ಇದು ಅಸೆಟ್ಸು. ಫರ್ನಿಚರ್ ಆಲ್ಸೋ ಯು ಶುಡ್ ನಾಟ್ ಟೇಕ್, ಇಟ್ ಇಸ್ ಅಸೆಟ್ಸ್. ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಆಲ್ಸೋ ನಾಟ್ ಗೋಯಿಂಗ್ ಟು, ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಆಲ್ಸೋ ಶುಡ್ ನಾಟ್ ಟೇಕ್ ಇನ್ ದಿ ದಿಸ್. ಓಕೆ, ಆ್ಯಂಡ್ ಲೆಟ್ಸ್ ಡಿಪ್ರಿಷಿಯೇಷನ್ ವಾಸ್ ದಟ್ ವಿ ವುಡ್ ಲೈಕ್ ಟು ಬಿ ಡಿಸ್ಕಸ್. ಇಷ್ಟೇ ಇದರಲ್ಲಿ. ಅದಾದಮೇಲೆ ಡಿಪ್ರಿಷಿಯೇಷನ್ ಇದ್ದಾವೆ, ಇವೆರಡು ತೊಗೊಂಡ್ರೆ ಮುಗಿದೋಯ್ತು ಅದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಆ್ಯಂಡ್ ದೆನ್ ಹೌ ಟು ಪ್ರಿಪೇರ್ ದಿ ಬ್ಯಾಲೆನ್ಸ್ ಶೀಟ್ and all would like to be take. This is a problem, you write down the problem. Next would like to do the solution on this problem. Okay, see, this is the continuous of the problem 2020. ಓಕೆ, ಇದು 2020ನಲ್ಲಿ ಕೇಳಿರುವಂಥ ಪ್ರಾಬ್ಲಮ್ಸನ್ನು ಕಂಟಿನ್ಯೂ ಸೊಲ್ಯೂಷನ್ ಮಾಡ್ತಾ ಇದ್ದೀವಿ. ಈಗ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ACS ಎಜುಕೇಷನ್ ಸೊಸೈಟಿ ಸಿರುಗುಪ್ಪ ಎಜುಕೇಷನ್ ಸೊಸೈಟಿ ಸಿರುಗುಪ್ಪ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2020 ಅಂತ ಬರ್ಕೊಳ್ತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ಕಡೆ ನೀವು ಪೇಮೆಂಟ್ ಸೈಡ್ ಹೋಗಿ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಪೇಮೆಂಟ್ ಸೈಡ್ ಹೋಗಿ, ದೆನ್ ಅಲ್ಲಿ ನಿಮಗೆ ರೆಂಟ್ ಅಂತಿದೆ ನೋಡಿ, ಅದನ್ನು ತೊಗೊಳ್ಳಿ.
ರೆಂಟ್ ಫಸ್ಟ್ ಯು ಶುಡ್ ಟೇಕ್ ದ ರೆಂಟ್. ಆ್ಯಂಡ್ ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಕೆಳಗಡೆ ಕೊಟ್ಟಿರ್ತಾರೆ, ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿರ್ತಾರೆ. ಅದು ದಿಸ್ ಇಯರ್ ಆಗಿದೆ, ಕರೆಂಟ್ ಇಯರ್ ಏನು ರೆಂಟ್ ಆಗಿರೋದ್ರಿಂದ ಕರೆಂಟ್ ಇಯರ್ದದು, ಆ ಕರೆಂಟ್ ಇಯರ್ದು ಇರೋದು ಆ್ಯಡ್ ಮಾಡಬೇಕು, ದಿಸ್ ಇಯರ್ ಇರೋದು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿದರೆ ನಿಮಗೆ 7,100 ಬರುತ್ತೆ. 6,600 ಓಕೆ ಪೇಮೆಂಟ್ ಸೈಡ್ ಇರೋ 6,600 ರೆಂಟಲ್ಲಿ 500 ಆ್ಯಡ್ ಮಾಡಿದ್ರೆ 7,100 ಯು ವಿಲ್ ಗೋಯಿಂಗ್ ಟು ಗೆಟ್. ದೆನ್ ಅದರಲ್ಲಿ ಲೆಸ್ ಪ್ರೀವಿಯಸ್ ಇಯರ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಕೊಟ್ಟಿದ್ದಾರೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಹೇಳಿ 100 ರೂಪೀಸ್ ಕೊಟ್ಟಿದ್ದಾರೆ. ಅದನ್ನು ನೀವು ಲೆಸ್ ಮಾಡಿದರೆ ಇದು ಪ್ರೀವಿಯಸ್ ಇಯರ್ ಏನು ರೆಂಟ್, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅದನ್ನು ಲೆಸ್ ಮಾಡಬೇಕು. ಈ ವರ್ಷದ ಆ್ಯಡ್ ಮಾಡಿ ಪ್ರೀವಿಯಸ್ ಇಯರ್ದು ಲೆಸ್ ಮಾಡಿದರೆ ಯು ವಿಲ್ ಗೆಟ್ 7,100 100 ಲೆಸ್ ಮಾಡಿದರೆ ನೀವು ವಿಲ್ ಗೆಟ್ 7,000. ದಿಸ್ ಅ ರೆಂಟ್. ಲೆಕ್ಚರರ್ ಫೀ ಇಸ್ ಎ ರೆವಿನ್ಯೂ ಎಕ್ಸ್ಪೆಂಡಿಚರ್ 3,900 ಆ್ಯಸ್ ಇಟ್ ಈಸ್ ನಾವು ತಗೋಬೇಕು. ಅಲ್ಲಿದೆ ನೋಡಿ, ಓಕೆ ಯಾವ್ದು ಸೈಡು, ಪೇಮೆಂಟ್ ಸೈಡ್ ಆಫ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ಆ್ಯಂಡ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಇದೆ, ಅಲ್ಲಿನೂ ಇದೆ ಪೇಮೆಂಟ್ ಸೈಡು, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಅಲ್ಲಿ ಎಷ್ಟಿದೆ 2,500 ತಗೊಳ್ಳಿ. ಲೆಕ್ಚರರ್ ಫೀ 3,900, ರೆಂಟು ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಆದಮೇಲೆ 7,000, ಲೆಕ್ಚರರ್ ಫೀ 3,900, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 2,500. ಅದಾದಮೇಲೆ ಡಿಪ್ರಿಷಿಯೇಷನ್ ಕೆಳಗಡೆ ಕೊಟ್ಟಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು, ನೀವು ನೆನ್ಪಿಟ್ಕೋಬೇಕಾಗತ್ತೆ. ಡಿಪ್ರಿಷಿಯೇಷನ್ ಆನ್ ಫರ್ನಿಚರ್ ಇದೆ ಅಲ್ಲ, ಮೊದಲು ಓಲ್ಡ್ ಬ್ಯಾಲೆನ್ಸ್ ಇದೆ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 3,000 ಇದೆ. ಆ 3,000 ಮೇಲೆ 10% ಮಾಡಿದ್ರೆ ಯು ವಿಲ್ ಗೆಟ್ 300. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ 1/10/2019 ಪರ್ಚೇಸ್ ಮಾಡಿದ್ದಾರೆ ಅಲ್ವಾ, ಏನು ಫರ್ನಿಚರನ್ನು 1/10/2019 31/3/2020 6 ಮಂತ್ ಆಗುತ್ತೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 6 ಮಂತ್ ಆಗುತ್ತೆ. ಆ ಕಾರಣಕ್ಕಾಗಿ ಇನ್ನೊಂದು ನ್ಯೂ ಪರ್ಚೇಸ್ ಆಫ್ ಫರ್ನಿಚರ್ ಇದೆ ಅಲ್ಲ, ಅದೆಷ್ಟಿದೆ ಅಮೌಂಟು 9,900 ಇದೆ. ಅದು 9,900 ಇಂಟು 10 ಡಿವೈಡೆಡ್ ಬೈ 100 ಇಂಟು 6 ಮಂತ್ ಆಗುತ್ತೆ. 6 ಡಿವೈಡೆಡ್ ಬೈ ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ 12. ಅವಾಗ ಮಾಡಿದರೆ ಇದು 495 ಬರುತ್ತೆ. ಮೇಲಿದ್ದು 300 ಇದೆ, 495 ಕೆಳಗಡೆದು ನ್ಯೂ ಫರ್ನಿಚರ್ ಪರ್ಚೇಸು 6 ಮಂತಿಂದು ಅವೆರಡೂ ಸೇರಿಸಿದ್ರೆ 795 ಬರುತ್ತೆ. ಓಕೆ 795 ಬರುತ್ತೆ. ಇದನ್ನು ಡಿಪ್ರಿಷಿಯೇಷನ್ ಅಂತ ಇದು ತಗೋಬೇಕಾಗತ್ತೆ. ಇನ್ನೊಂದು ಡಿಪ್ರಿಷಿಯೇಷನ್ ಆನ್ ಬುಕ್ಸ್ ಕೊಟ್ಟಿದ್ದಾರೆ, ಅದು ಇನ್ನೊಂದು ಬುಕ್ಸ್ ಇದೆ ಇಲ್ಲಿ. ಅದು ಯಾವಾಗ ಅಂದರೆ 31/3/2020 ಪರ್ಚೇಸ್ ಮಾಡಿರೋ ಬುಕ್ಸ್ ಇದೆ. ಅದಕ್ಕೇನು ಡಿಪ್ರಿಷಿಯೇಷನ್ ಬೇಡ, ಯಾಕಂದರೆ ಇವತ್ತಿಗೆ ನಾವು ಡಿಪ್ರಿಷಿಯೇಟ್ ಮಾಡಲ್ಲ. ಅಟ್ಲೀಸ್ಟ್ 1 ಮಂತ್ ಆದರೂ ಆಗಿರಬೇಕು. ಅದು 1 ಮಂತು ಆಗಿಲ್ಲ, 1 ಡೇನೂ ಆಗಿಲ್ಲ. ಆ ಕಾರಣಕ್ಕಾಗಿ ಅದನ್ನು ಮಾಡೋದು ಬೇಡ. ಓಪನಿಂಗ್ ಇದೆ ನೋಡಿ 2,000, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡು 2,000 ಇದೆ ಬುಕ್ಸ್, ಅದ್ರ ಮೇಲೆ 10% ಮಾಡಿ ಯು ವಿಲ್ ಗೋಯಿಂಗ್ ಟು ಬಿ ಗೆಟ್ 200. ಇದು ಈ ಕಡೆ ಸೈಡ್ ಬರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಇದೆ ನೋಡಿ, ರಿಸಿಪ್ಟ್ ಸೈಡು, ಇನ್ನು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ರಿಸಿಪ್ಟ್ ಸೈಡು 32,500 ಇದೆ. ಅದನ್ನು ಆ್ಯಸ್ ಇಟ್ ಈಸ್ ತಗೊಳ್ಳಿ. ಕೆಳಗಡೆ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದೆ. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ದಿ ಕರೆಂಟ್ ಇಯರ್ ಇದೆ ಅಲ್ಲ, ಈ ವರ್ಷದ್ದು 2020 ಕೆಳಗಡೆ ಕೊಟ್ಟಿರ್ತಾರೆ ನೋಡಿ ಅಡ್ಜಸ್ಟ್ಮೆಂಟ್ಸಲ್ಲಿ, ಅದು 750 ಇದೆ. 32,500 750 ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ 33,250 ಈಸ್ ದ ಅಮೌಂಟ್ ಆಫ್ ಕರೆಂಟ್ ಇಯರ್. ಕರೆಂಟ್ ಇಯರ್ ಅಮೌಂಟಲ್ಲಿ ದೆನ್ ಪ್ರೀವಿಯಸ್ ಇಯರ್ ಇದೆ ಅಲ್ಲ, ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ದೇ ಹ್ಯಾವ್ ಗಿವನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆನ್ ದಿ ಅಸೆಟ್ ಸೈಡ್. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಸೆಟ್ ಸೈಡ್ ಅದು ಯಾವಾಗಿಂದು ಅಂದರೆ ದಿಸ್ ಇಸ್ ಫಾರ್ 2019 ಪ್ರೀವಿಯಸ್ ಇಯರ್ದು ಅದನ್ನು ಲೆಸ್ ಮಾಡ್ಕೋಬೇಕು. ಲೆಸ್ ಮಾಡಿದಾಗ 500 ಲೆಸ್ ಮಾಡಿದ್ರೆ 32,350 500 ಲೆಸ್ ಮಾಡಿದ್ರೆ 32,750 ಬರುತ್ತೆ. ದಿಸ್ ಇಸ್ ಕಾಲ್ಡ್ ದ ಸಬ್ಸ್ಕ್ರಿಪ್ಷನ್, ಕ್ಲೋಸಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಇಷ್ಟು ನಮಗೆ ಇನ್ಕಮ್ ಬರುತ್ತೆ ಈ ವರ್ಷದಲ್ಲಿ. ಸಬ್ಸ್ಕ್ರಿಪ್ಷನ್ ಫ್ರಮ್ ದಿ ಮೆಂಬರ್ಸ್ಲಿಂದ, ನಮ್ಮ ಆರ್ಗನೈಜೇಷನ್ ಮೆಂಬರ್ಲಿಂದ 32,750 ಬಂದಿದೆ ಅಂತ. ದೆನ್ ಪ್ರಾಫಿಟ್ ಫ್ರಮ್ ಎಂಟರ್ಟೈನ್ಮೆಂಟ್ ಬಂದಿದೆ, ಅದು 7,250. ಇದು ರೆವಿನ್ಯೂ ಆಗುತ್ತೆ ಏನು ನಮ್ಮ ಆರ್ಗನೈಜೇಷನ್ಸಿಗೆ. ಆ್ಯಂಡ್ ಇಂಟ್ರೆಸ್ಟ್ ಇದೆ, ಅದು 1,100 ಇದೆ. ಇಂಟ್ರೆಸ್ಟ್ ರಿಸೀವ್ಡ್ ಇದೆ. ಇವೆಲ್ಲ ಸೇರಿಸಿ 32,750, 7,250 ಆ್ಯಂಡ್ 1,100 ಸೇರಿಸಿದ್ರೆ 41,100 ಟೋಟಲು. ಯಾವುದು ಇನ್ಕಮ್ ಸೈಡ್ ಜಾಸ್ತಿ ಇದೆ. ಇನ್ಕಮ್ ಸೈಡ್ ಜಾಸ್ತಿ ಇದ್ದರೆ ಇಲ್ಲಿ ಎಕ್ಸ್ಪೆನ್ಸಸ್ ಕಮ್ಮಿ ಇದ್ದಾವೆ. ಆ ಕಾರಣಕ್ಕಾಗಿ ಈ 41,100 7,000, 3,900,
2500, 795 and 200 ಲೆಸ್ ಮಾಡ್ಕೋಬೇಕು. ಇದರಲ್ಲಿ 41,100 ಇವನ್ನೆಲ್ಲವನ್ನ ಎಕ್ಸ್ಪೆನ್ಸಸ್ ಎಲ್ಲ ಲೆಸ್ ಮಾಡಿದರೆ ನಿಮಗೇನು ಅಮೌಂಟ್ ಸಿಗುತ್ತೆ ಅದೇ ಸರ್ಪ್ಲಸ್ಸು, ಇದೇ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ತೀವಿ. ಇದನ್ನೇ ನಾವು ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ಳೋದು. 26,750 ಇದೆ ಅಲ್ಲ, ದಿಸ್ ಇಸ್ ಅ ಸರ್ಪ್ಲಸ್ ಅಮೌಂಟ್, ದಿಸ್ ಅ ವೆರಿ ಇಂಪಾರ್ಟೆಂಟ್ ಅಮೌಂಟ್. ಇದನ್ನು ಫೈಂಡ್ ಔಟ್ ಮಾಡೋದಕ್ಕಾಗಿಯೇ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇಸ್ ಟು ಬಿ ಪ್ರಿಪೇರ್ ಟು ಫೈಂಡ್ ಔಟ್ ವೆದರ್ ಇಟ್ ಈಸ್ ಸರ್ಪ್ಲಸ್ in the organizations or it is deficit anta heli. Compared to the incomes and expenditures, incomes are more 41,100 and expenses are too less, so that and idralli expenses deducted, okay, then surplus is equal to incomes, okay, greater than the expenditures. So then ಅವಾಗ ಎಷ್ಟು ಬರುತ್ತೆ, ಇದು ಸರ್ಪ್ಲಸ್ ಎಷ್ಟು ಬಂದಿದೆ, ಇದನ್ನ 26,705 ಬಂದಿದೆ. ಅದಾದಮೇಲೆ ನಾವು ಇದನ್ನು ಫೈಂಡ್ ಔಟ್ ಮಾಡಿದ್ಮೇಲೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್, ಇದು 41,100 ಎರಡೂ ಸೈಡ್ ಬರ್ಕೋಬೇಕು, ಓಕೆ. ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2020 ಅಂತ ಮಾಡ್ಕೊಳ್ತೀವಿ. ಫಸ್ಟು ನೀವು ಲಯಬಿಲಿಟಿ ಸೈಡು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ ಅಂತ ಬರುತ್ತೆ. ಆ ಕ್ಯಾಪಿಟಲ್ ಫಂಡು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, 27,600 ಇದೆ. ಆ 27,600ಗೆ ದೆನ್ ಸರ್ಪ್ಲಸ್ ಅಂತ ಇಲ್ಲಿ ಫೈಂಡ್ ಔಟ್ ಮಾಡಿದಿರಲ್ಲ, ಇದನ್ನು ಆ್ಯಡ್ ಮಾಡ್ಕೋಬೇಕು, ಓಕೆ. ಆ್ಯಡ್ ಸರ್ಪ್ಲಸ್, ಓಕೆ, it come from the preparing income and expenditure account surplus ಬರುತ್ತೆ. 26,705 ಇದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಡೊನೇಷನ್ ಕ್ಯಾಪಿಟಲೈಸ್ ಆಗಿದೆ, ಟೋಟಲ್ ಡೊನೇಷನ್ 100% ಕ್ಯಾಪಿಟಲೈಸ್ ಆಗಿದೆ. ಆ ಡೊನೇಷನ್ಸನ್ನು ಆ್ಯಡ್ ಮಾಡಿದರೆ ಅದು 2,500. ಆ್ಯಂಡ್ ಲೈಫ್ ಮೆಂಬರ್ಶಿಪ್ ಇದು ಯಾವಾಗಲೂ ಕ್ಯಾಪಿಟಲ್ ರಿಸಿಪ್ಟು, 3,250 ಇದೆ. ಇವೆಲ್ಲವನ್ನು ಆ್ಯಡ್ ಮಾಡಿದರೆ ನಿಮಗೆ 60,055 ಬರುತ್ತೆ, 60,055 ಬರುತ್ತೆ. ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದೆ, ಅದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಔಟ್ಸ್ಟ್ಯಾಂಡಿಂಗ್ ರೆಂಟ್ 500 ಇದೆ. ಇಲ್ಲಿ ಇತ್ತಲ್ಲ ಆ್ಯಡ್ ಮಾಡಿದ್ವಲ್ಲ ಈ ವರ್ಷದ್ದು ಕರೆಂಟ್ ಇಯರ್ದು ಔಟ್ಸ್ಟ್ಯಾಂಡಿಂಗ್ ರೆಂಟ್ 500 ಇದೆ. ಕಮ್ ಟು ದಿ ಅಸೆಟ್ ಸೈಡ್, ಕ್ಯಾಶ್ ಇನ್ ಹ್ಯಾಂಡ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತಿದೆ ನೋಡಿ, ಕ್ಲೋಸಿಂಗ್ನಲ್ಲಿ ಲಾಸ್ಟಿಗೆ ಅದು ಇಲ್ಲಿ ಓಪನಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಆಗುತ್ತೆ. 17,500 ಇದೆ, ಈ ಅಮೌಂಟನ್ನು ತಗೊಳ್ತೀವಿ. ಆ್ಯಂಡ್ ಬಿಲ್ಡಿಂಗ್ಸ್ ಇದೆ ಅಲ್ಲ, ಬಿಲ್ಡಿಂಗ್ಸ್ ಇದೆ ಅಲ್ಲ, ಅದು 20,000 ಇದೆ. 20,000 ನೇರವಾಗಿ ತಗೊಳ್ಳಿ ಎಲ್ಲಿ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ. ಮತ್ತು ಫರ್ನಿಚರ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ 3,000 ಇದೆ. ಆ 3,000ಗೆ ನ್ಯೂ ಪರ್ಚೇಸ್ ಆಫ್ ಫರ್ನಿಚರ್ ಇನ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಪೇಮೆಂಟ್ ಸೈಡ್ ಇದೆ ನೋಡಿ, ಪೇಮೆಂಟ್ ಸೈಡ್ ಇರುವಂಥ 9,900 ಆ್ಯಡ್ ಮಾಡಿಕೊಂಡ್ರೆ ನಿಮಗೆ 12,900 ಬರುತ್ತೆ. ಹಳೇದು 3,000 ಇದೆ, ಹೊಸದಾಗಿ ಪರ್ಚೇಸ್ ಮಾಡಿರೋ ಫರ್ನಿಚರು 9,900, ಎರಡೂ ಸೇರಿಸಿದ್ರೆ ಎಷ್ಟಾಗುತ್ತೆ, 12,900. ಅದರಲ್ಲಿ ಡಿಪ್ರಿಷಿಯೇಷನ್ ನಾವು ಮಾಡಿದ್ವಲ್ಲ ಇಲ್ಲಿ 795, ಆ 795 ಅದರಲ್ಲಿ ಲೆಸ್ ಮಾಡಿದರೆ 12,900 ಯು ವಿಲ್ ಗೋಯಿಂಗ್ ಟು ಬಿ ಗೆಟ್ 12,105. ಅದೇ ರೀತಿ ಬುಕ್ಸಲ್ಲೂ ಮಾಡ್ಕೋಬೇಕಾಗತ್ತೆ. ಬುಕ್ಸು ಹಳೆ ಬ್ಯಾಲೆನ್ಸು 2,000 ಇದೆ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇರೋದು. ಅದಕ್ಕೆ ಆ್ಯಡ್ ನ್ಯೂ ಪರ್ಚೇಸ್ ಆಫ್ ಬುಕ್ಸ್ 8,400 ಇದೆ. ಅವೆರಡನ್ನೂ ಆ್ಯಡ್ ಮಾಡಿದ್ರೆ 10,400 ಆಗುತ್ತೆ. ಅದರಲ್ಲಿ ಲೆಸ್ ಡಿಪ್ರಿಷಿಯೇಷನ್ನು ಮಾಡಿರೋದು 200 ಇದೆಯಲ್ಲ, ಈ 200 ಇಲ್ಲಿ ಲೆಸ್ ಮಾಡಬೇಕಾಗತ್ತೆ, ಆವಾಗ 10,200 ಬರುತ್ತೆ. This is the closing balance of books. This is a closing balance of furniture 12,105. Closing balance of books 10,200. And outstanding subscription of the current year is given in the adjustments. ಅದು ಕರೆಂಟ್ ಇಯರ್ದು ಇರೋದ್ರಿಂದ 750. ಟೋಟಲ್ ಕ್ಲಬ್ ಟುಗೆದರ್ 60,555. ಯಾರು ಇದನ್ನು ಮಾಡಿದ್ದೀರಾ, ಇದಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೂ ಇದಕ್ಕೆ 6 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕೊಡ್ಬೋದು, ಇದಕ್ಕೆ 7 ಮಾರ್ಕ್ಸ್ ಕೊಡ್ಬೋದು, ಅಥವಾ ಇದಕ್ಕೆ 8+4 ಕೊಡ್ಬೋದು. ಓಕೆ, 8+4 ಅಥವಾ ಇದು 7+6 ಕರೆಕ್ಟ್ ಆಗುತ್ತೆ. 7+5 ಇದಕ್ಕೆ 5 ಕೊಡ್ಬೋದು ಅಂತ ಮಾರ್ಕ್ಸ್. ಓಕೆ, ಇದಕ್ಕೆ 7 ಮಾರ್ಕ್ಸು, ಇದಕ್ಕೆ 5 ಮಾರ್ಕ್ಸು. ಯಾರು ಕರೆಕ್ಟಾಗಿ ಮಾಡಿರ್ತಾರೆ ಅವರಿಗೆ 12 ಮಾರ್ಕ್ಸ್ ಸಿಕ್ಕಿರುತ್ತೆ. ಯಾರಿಗೆ, ಪ್ರೀವಿಯಸ್ ಇಯರ್ನಲ್ಲಿ ನಿಮ್ಮ ಸೀನಿಯರ್ಸಿಗೆ ಅಂತ. ಇಲ್ಲಿಗೆ ಈ ಚಾಪ್ಟರ್ನಲ್ಲಿ ನಾನು 5 ವೀಡಿಯೋಸ್ ಮಾಡಿದ್ದೀನಿ ಪ್ರಾಬ್ಲಮ್ಸ್ ಮಾಡೋದು. ಅವ ಎಲ್ಲ ವೀಡಿಯೋಸನ್ನು ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ಇರೋ ಪ್ರಾಬ್ಲಮ್ಸನ್ನು ನೀವು ಮಾಡಿದರೆ, ಇನ್ನೂ ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ನಾನು ಮಾಡಬಲ್ಲೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ಕೇಳಿ, ನಾನು ಅದನ್ನು ಹೇಳ್ತೀನಿ. ಬಟ್ ಇಲ್ಲಿಗೆ ಇದು 5 ಪ್ರಾಬ್ಲಮ್ಸ್ ಮಾಡಿದ್ದೀವಿ. ಇಲ್ಲಿಗೆ ಇದರ ಪ್ರಾಬ್ಲಮ್ಸನ್ನು ಕ್ಲೋಸ್ ಮಾಡೋಣ. ನೆಕ್ಸ್ಟ್ ನಾನು ವುಡ್ ಲೈಕ್ ಟು ಗೋ ವಿತ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್ ಇನ್ ಸೆಕೆಂಡ್ ಚಾಪ್ಟರ್, ಯೂನಿಟ್ 2. ಓಕೆ, ಇದು ಕಂಪಲ್ಸರಿ ಕ್ವಶನ್, 26 ಕ್ವಶನ್ ಆನ್ ದಿ ಕ್ವಶನ್ ಪೇಪರ್ ಅಂತ ಹೇಳ್ತಾ ಇದ್ದೀವಿ. ಸೊ ದೆನ್
ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಮ್ಯಾಕ್ಸಿಮಮ್ಮು ಕ್ವಶನ್ ಬ್ಯಾಂಕನ್ನು ಜೆರಾಕ್ಸ್ ಮಾಡಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ, ಅದರಲ್ಲೆಲ್ಲ ಇದ್ದಾವೆ. ಓಕೆ, ಟ್ರೈ ಮಾಡಿ. ಯಾವ್ಯಾವ ಬರಲ್ಲ ನಾನು ಮಾಡಿಸ್ತೀನಿ. ಓಕೆ, ಥ್ಯಾಂಕ್ ಯು.